ಕರ್ನಾಟಕ ರಾಜಕಾರಣದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಭಾರೀ ಚರ್ಚೆಯ ಕೇಂದ್ರಬಿಂದುವಾಗಿದ್ದಾರೆ. ಎಸ್ ಸರ್ ಬದಲು ಜೈ ಶ್ರೀರಾಮ್ ಹೇಳಿ ಅನ್ನೋ ಅವರ ಹೇಳಿಕೆ ಈಗ ರಾಜಕೀಯ, ಧರ್ಮ, ಶಿಕ್ಷಣ ಮತ್ತು ಬಿಜೆಪಿ ಭವಿಷ್ಯದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಅದರಲ್ಲೂ ಇದೀಗ ಯತ್ನಾಳ್ ಮಾತಿಗೆ ಗಾಲಿ ಜನಾರ್ದನ ರೆಡ್ಡಿ ಬೆಂಬಲ ನೀಡಿರುವುದು ಈ ಬೆಳವಣಿಗೆಗೆ ಇನ್ನಷ್ಟು ರಾಜಕೀಯ ಬಣ್ಣ ಹಚ್ಚಿದೆ. ಹೀಗಾಗಿ ಈಗೊಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಅದರಲ್ಲಿ ಜನಾರ್ದನ ರೆಡ್ಡಿ ಕೂಡ ಸೇರ್ತಾರಾ? ಅಥವಾ ಇಬ್ರೂ ಸೇರಿ ರಾಜ್ಯದಲ್ಲಿ ಹೊಸ ಹಿಂದುತ್ವದ ರಾಜಕೀಯ ವೇದಿಕೆ ನಿರ್ಮಾಣ ಮಾಡ್ತಾರಾ ಅನ್ನೋ ಚರ್ಚೆ ಜೋರಾಗಿದೆ. ಯತ್ನಾಳ್ ಈಗ ಮಾತನಾಡುತ್ತಿರುವ ರೀತಿಯನ್ನು ನೋಡಿದ್ರೆ ಅವರು ಕೇವಲ ಒಬ್ಬ ಅಸಮಾಧಾನಿತ ನಾಯಕನಂತೆ ಕಾಣಿಸುತ್ತಿಲ್ಲ. ಬದಲಾಗಿ ಬಿಜೆಪಿಯೊಳಗಿನ ಹಿಂದುತ್ವ ಪರ ಮತದಾರರಿಗೆ ತಾನು ನಿಜವಾದ ಪರ್ಯಾಯ ನಾಯಕ ಅನ್ನೋ ಸಂದೇಶ ಕೊಡಲು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತಿದೆ. ಬಿಜೆಪಿ ತನ್ನ ಮೂಲ ಹಿಂದುತ್ವ ಸಿದ್ಧಾಂತದಿಂದ ದೂರ ಹೋಗಿದೆ. ಕುಟುಂಬ ರಾಜಕಾರಣ ಹೆಚ್ಚಾಗಿದೆ. ಯಡಿಯೂರಪ್ಪ ಕುಟುಂಬದ ಪ್ರಭಾವ ಜಾಸ್ತಿಯಾಗಿದೆ ಅನ್ನೋ ಮಾತುಗಳನ್ನ ಯತ್ನಾಳ್ ಹಲವು ತಿಂಗಳುಗಳಿಂದ ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ. ಈಗ ಹೊಸ ಪಕ್ಷದ ಸುಳಿವು ಕೊಡುವ ಮೂಲಕ ಅವರು ತಮ್ಮ ಬೆಂಬಲಿಗರಿಗೆ ರಾಜಕೀಯವಾಗಿ ಸಜ್ಜಾಗುವ ಸೂಚನೆ ಕೊಡ್ತಿದ್ದಾರೆ. ಇದಕ್ಕೆ ಮತ್ತಷ್ಟು ಬಲ ಕೊಟ್ಟಿದ್ದು ಜನಾರ್ದನ ರೆಡ್ಡಿ ಬೆಂಬಲ. ಕೊಪ್ಪಳದಲ್ಲಿ ಮಾತನಾಡಿದ ರೆಡ್ಡಿ ಯತ್ನಾಳ್ ಹೇಳಿಕೆಗೆ 100ಕ್ಕೆ 100 ಬೆಂಬಲ ಅಂತ ಹೇಳಿರುವುದು ಸಾಮಾನ್ಯ ವಿಚಾರ ಅಲ್ಲ. ಯಾಕಂದ್ರೆ ರೆಡ್ಡಿ ಕೂಡ ಒಂದು ಕಾಲದಲ್ಲಿ ಬಿಜೆಪಿಯಿಂದ ದೂರ ಹೋಗಿ ತನ್ನದೇ ಪಕ್ಷ ಕಟ್ಟಿದ್ದವರು. ಬಳಿಕ ಮತ್ತೆ ಬಿಜೆಪಿ ಜೊತೆಗೆ ಬಂದ್ರು. ಅವರಿಗೆ ಕೂಡ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಮಟ್ಟಿನ ಪ್ರಭಾವ ಇದೆ. ಹೀಗಾಗಿ ಯತ್ನಾಳ್ ಮತ್ತು ರೆಡ್ಡಿ ಇಬ್ಬರೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರೆ ಅದು ಬಿಜೆಪಿಗೆ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇದೆ. ಇದೀಗ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿರುವ ಲೆಕ್ಕಾಚಾರ ಏನಂದ್ರೆ, ಯತ್ನಾಳ್ ಹೊಸ ಪಕ್ಷ ಸ್ಥಾಪಿಸಿದ್ರೆ ಅದು ನೇರವಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಡುವ ಪಕ್ಷಕ್ಕಿಂತ ಬಿಜೆಪಿಯ ಮತ ಬ್ಯಾಂಕ್ಗೆ ಹೆಚ್ಚು ಹೊಡೆತ ಕೊಡುವ ಸಾಧ್ಯತೆ ಇದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತ್ತು ಕಟ್ಟರ್ ಹಿಂದುತ್ವ ಮತಗಳು ವಿಭಜನೆ ಆಗಬಹುದು ಅನ್ನೋ ಭಯ ಬಿಜೆಪಿಗೆ ಇದೆ. ಯತ್ನಾಳ್ಗೆ ಈಗಾಗಲೇ ಕೆಲ ಹಿಂದೂಪರ ಸಂಘಟನೆಗಳ ಬೆಂಬಲ ಇದೆ ಅನ್ನೋ ಮಾತು ಕೇಳಿಬರ್ತದೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೊಂದು ಪ್ರತ್ಯೇಕ ಬೆಂಬಲಿಗರ ಗುಂಪು ಕೂಡ ನಿರ್ಮಾಣ ಆಗಿದೆ. ಇದೇ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ಎಚ್ಚರಿಕೆಯಿಂದ ಪರಿಸ್ಥಿತಿಯನ್ನ ಗಮನಿಸುತ್ತಿದೆ ಅನ್ನೋ ಮಾತು ದೆಹಲಿ ವಲಯದಲ್ಲೂ ಕೇಳಿಬರ್ತಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಈಗಾಗಲೇ ಆಂತರಿಕ ಗೊಂದಲದಿಂದ ಬಳಲುತ್ತಿದೆ. ಒಂದು ಕಡೆ ವಿಜಯೇಂದ್ರ ನಾಯಕತ್ವ, ಇನ್ನೊಂದು ಕಡೆ ಯಡಿಯೂರಪ್ಪ ಕುಟುಂಬದ ಪ್ರಭಾವ, ಮತ್ತೊಂದು ಕಡೆ ಹಳೆಯ ನಾಯಕರ ಅಸಮಾಧಾನ. ಈ ಎಲ್ಲದರ ಮಧ್ಯೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಅದು ಬಿಜೆಪಿಗೆ ಭಾರೀ ಹೊಡೆತವಾಗಬಹುದು. ವಿಶೇಷವಾಗಿ ಕಾಂಗ್ರೆಸ್ ವಿರುದ್ಧದ ಆಂಟಿ ಕಾಂಗ್ರೆಸ್ ಮತಗಳು ಎರಡು ಭಾಗವಾದ್ರೆ ಅದರ ನೇರ ಲಾಭ ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆ ತುಂಬಾ ಜಾಸ್ತಿ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ವಿಭಜನೆಯಾದಾಗ, ಆಂಧ್ರದಲ್ಲಿ ಪ್ರಾದೇಶಿಕ ಪಕ್ಷಗಳ ಗೊಂದಲದ ಸಂದರ್ಭಗಳಲ್ಲಿ ಏನಾಯ್ತೋ ಅದೇ ತರದ ಪರಿಸ್ಥಿತಿ ಕರ್ನಾಟಕದಲ್ಲೂ ಬರಬಹುದು ಅನ್ನೋ ವಿಶ್ಲೇಷಣೆ ನಡೆಯುತ್ತಿದೆ. ಇದೇ ಕಾರಣಕ್ಕೆ ಬಿಜೆಪಿಯ ಕೆಲ ಶಾಸಕರು ಯತ್ನಾಳ್ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಯತ್ನಾಳ್ ಕೂಡ ಹಲವರು ನನಗೆ ಹೊಸ ಪಕ್ಷ ಮಾಡಬೇಡಿ ಅಂತ ಕೇಳುತ್ತಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಅಂದ್ರೆ ಬಿಜೆಪಿಯೊಳಗೂ ಯತ್ನಾಳ್ ಪ್ರಭಾವವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲು ಆಗುತ್ತಿಲ್ಲ ಅನ್ನೋದು ಸ್ಪಷ್ಟ. ಬಿಜೆಪಿ ಹೈಕಮಾಂಡ್ ಕೂಡ ಕೊನೆಯ ಕ್ಷಣದಲ್ಲಿ ಯತ್ನಾಳ್ ಅವರನ್ನ ಮನವೊಲಿಸಿ ಮತ್ತೆ ಪಕ್ಷಕ್ಕೆ ಕರೆತರುವ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಯಾಕಂದ್ರೆ ಯತ್ನಾಳ್ ಒಬ್ರೇ ಹೊರಬಂದರೂ ಕೆಲ ಕ್ಷೇತ್ರಗಳಲ್ಲಿ ಬಿಜೆಪಿಯ ಗೆಲುವು ಸೋಲಿನ ಲೆಕ್ಕಾಚಾರವೇ ಬದಲಾಗಬಹುದು. ಹೀಗಾಗಿ ಮುಂದಿನ ದಿನಗಳಲ್ಲಿ 2 ಸಾಧ್ಯತೆಗಳು ಕಾಣಿಸುತ್ತಿವೆ. 1. ಯತ್ನಾಳ್ ನಿಜವಾಗಿಯೂ ಹೊಸ ಹಿಂದುತ್ವ ಆಧಾರಿತ ಪಕ್ಷ ಸ್ಥಾಪಿಸಿ ಪ್ರತ್ಯೇಕ ಹೋರಾಟ ಶುರು ಮಾಡಬಹುದು. 2ನೇದು, ಬಿಜೆಪಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅವರಿಗೆ ಒಳ್ಳೆಯ ಸ್ಥಾನಮಾನ, ದೊಡ್ಡ ಜವಾಬ್ದಾರಿ ಅಥವಾ ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ಪಾತ್ರ ಕೊಟ್ಟು ಮತ್ತೆ ಪಕ್ಷದೊಳಗೆ ಸೆಳೆದು ತರುವ ಪ್ರಯತ್ನ ಮಾಡಬಹುದು. ಯಾಕಂದ್ರೆ ಬಿಜೆಪಿ ಈಗ ಯತ್ನಾಳ್ ಅವರನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವ ರಿಸ್ಕ್ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋ ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಒಟ್ಟಿನಲ್ಲಿ ಜೈ ಶ್ರೀರಾಮ್ ಹೇಳಿಕೆಯಿಂದದ ಶುರುವಾದ ಚರ್ಚೆ ಈಗ ಕರ್ನಾಟಕ ಬಿಜೆಪಿ ಭವಿಷ್ಯ, ಹಿಂದುತ್ವ ರಾಜಕಾರಣ ಮತ್ತು ಹೊಸ ರಾಜಕೀಯ ಸಮೀಕರಣಗಳವರೆಗೆ ತಲುಪಿದೆ. ಯತ್ನಾಳ್ ಕೇವಲ ವಿವಾದಾತ್ಮಕ ಹೇಳಿಕೆ ನೀಡುತ್ತಿರುವ ನಾಯಕನ, ಅಥವಾ ಮುಂದೆ ದೊಡ್ಡ ರಾಜಕೀಯ ಶಕ್ತಿ ಕಟ್ಟಲು ವೇದಿಕೆ ಸಿದ್ಧಪಡಿಸುತ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಮುಂದಿನ ಕೆಲ ತಿಂಗಳುಗಳಲ್ಲಿ ಉತ್ತರ ಸಿಗಲಿದೆ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.